ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿನ್ನೆವರೆಗೆ ಕೇವಲ ಆರೋಪ ಆಗಿದ್ದಂತ ವಿಚಾರ ಸದ್ಯ ತಿಮ್ಮಪ್ಪನ ಭಕ್ತರಿಗೆ ಕಠೋರ ಸತ್ಯವಾಗಿದೆ. ಲಡ್ಡು ಪ್ರಸಾದ ತಯಾರಿಕೆಗೆ ಬಳಸಿದ್ದ ತುಪ್ಪದಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಪತ್ತೆಯಾಗಿದೆ. ಜಗನ್ ಪ್ರಮಾದದ ಬಳಿಕ ಆಂಧ್ರ ಡಿಸಿಎಂ ಪವನ್ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆಗೆ ಒತ್ತಾಯಿಸಿದ್ದಾರೆ. ಲಡ್ಡು ಪ್ರಸಾದ ತಯಾರಿಕೆಗೆ ಕಲಬೆರಕೆ ತುಪ್ಪ ಬಳಕೆಯಾಗ್ತಾ ಇದ್ದಿದ್ದನ್ನ ಖುದ್ದು ಟಿಟಿಡಿಯೇ ಒಪ್ಪಿಕೊಂಡಿದೆ. ಆದರೂ ಮಾಜಿ ಮುಖ್ಯಮಂತ್ರಿ ಜಗನ್ ಮಾತ್ರ ಇದನ್ನ ತಳ್ಳಿ ಹಾಕಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲಿ ನಂದಿನಿ ತುಪ್ಪ ಕಡ್ಡಾಯ ಮಾಡಲಾಗಿದೆ. ನಾಗಮಂಗಲ ಬೆನ್ನಲ್ಲೇ ದಾವಣಗೆರೆಯ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟದ ವಿಡಿಯೋಗಳು ಭಯಾನಕವಾಗಿದೆ. ಕಲ್ಲು ತೂರಿ ಮನೆಗೆ ಹೋಗಿ ಮಲಗಿದ್ದ 30ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇತ್ತ ನಾಗಮಂಗಲ ಗಲಭೆ ಬಗ್ಗೆ ಬಿಜೆಪಿ ನಿಯೋಗ ವಿಜಯೇಂದ್ರಗೆ ವರದಿ ಕೊಟ್ಟಿದೆ. ವಿಜಯನಗರದಲ್ಲಿ ಕತ್ತೆಗಳನ್ನು ಸಾಕೋದಕ್ಕೆ ನೀಡಿದ್ದ ಜೆನ್ನಿ ಮಿಲ್ ಕಂಪನಿಯನ್ನ ಲೈಸೆನ್ಸ್ ತಗೊಳ್ಳೋವರೆಗೆ ಬಂದ್ ಮಾಡಿಸಲಾಗಿದೆ. ಆದರೆ ಅಷ್ಟರಲ್ಲೇ MD ಫೋನ್ ಸ್ವಿಚ್ ಆಫ್ ಆಗಿ ಕಂಪನಿಯ ಅಕೌಂಟ್ನಲ್ಲಿದ್ದ ಸಂಪೂರ್ಣ ಹಣ ಮಂಗಮಾಯ ಆಗಿದ್ದು ರೈತರು ಕಂಗಾಲಾಗಿದ್ದಾರೆ. ನ್ಯೂಸ್ ಫಸ್ಟ್ಗೆ 4ನೇ ವರ್ಷದ ಸಂಭ್ರಮ. ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಇವತ್ತು ವರ್ಷಾಚರಣೆಯ ಸಡಗರ ಮನೆ ಮಾಡಿತ್ತು. MD ಹಾಗೂ CEO ಎಸ್ ರವಿಕುಮಾರ್, ಎಡಿಟರ್ ಇನ್ ಚೀಫ್ SH ಮಾರುತಿ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ 4ನೇ ವರ್ಷಾಚರಣೆಯನ್ನ ಸಂಭ್ರಮದಿಂದ ಬರಮಾಡಿಕೊಂಡರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.